ಇವತ್ತು ನಮ್ಮ ಮನೆಯಲ್ಲಿ ಮುದ್ದೆ ಜೊತೆಗೆ ಮೊಟ್ಟೆ ಕೋಳಿ ಸಾರು. ಮುದ್ದೆ ನಾವು ಅಪರೂಪಕ್ಕೆ ಮಾಡೋದು, ಆದರೆ ಈ ಮೊಟ್ಟೆ ಕೋಳಿ ಸಾರಂತೂ ಆವಾಗ ಮಾಡ್ಕೊಂಡು ತಿಂತೀವಿ. ಇಡ್ಲಿ ದೋಸೆಯ ಜೊತೆಗೆ ಭಾರಿ ಒಳ್ಳೆ ಕಾಂಬಿನೇಷನ್. ಈ ಸಾರಿನ ಘಮ ಹಾಗೂ ಅದರ ರುಚಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಮೊದಲಿಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 1.5 kg ನಾಟಿ ಕೋಳಿನ ಹಾಕಿ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ. ಈಗ ಹಸಿ ಖಾರಕ್ಕೆ 2 ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಹೋಲ್ ಸ್ಪೈಸಸ್, ಸೋಂಪು, ಬ್ಲ್ಯಾಕ್ ಪೆಪ್ಪರ್, ಶುಂಠಿ, ಕ್ಯಾಶ್ ತಗೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಲ್ಲವನ್ನ ಒಂದೊಂದಾಗಿ ಹುರ್ಕೊಳ್ಳಿ. ಇದರ ಜೊತೆಗೆ ಚಿಕ್ಕ ತುಂಡು ಹುಣಸೆ ಹಣ್ಣು ಹಾಕಿ ತಣ್ಣಗಾದ್ಮೇಲೆ ರುಬ್ಕೊಳ್ಳಿ. ಈಗ ಚಿಕನ್ ಎಣ್ಣೆ ಬಿಡ್ಕೊಂಡಿದೆ. ನಂತರ ರುಬ್ಬಿದ ಹಸಿ ಖಾರ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಮಸಾಲದ ಜೊತೆಗೆ ಚಿಕನ್ ಎಣ್ಣೆ ಬಿಡೋವರೆಗೂ ಫ್ರೈ ಆಗಲಿ. ಆನಂತರ ಒಂದು ಟೊಮೆಟೊನ ರುಬ್ಕೊಂಡು ಸೇರಿಸ್ಕೊಳ್ಳಿ. ಇದರ ಜೊತೆಗೆ 4 ಸ್ಪೂನ್ ಖಾರದ ಪುಡಿ ಹಾಕೊಳ್ಳಿ. ನಾನಿಲ್ಲಿ ಅಜ್ಜಿ ರುಚಿಯವರ ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ. ಇದರ ಜೊತೆಗೆ 1.5 ಸ್ಪೂನ್ ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿ ಹಾಕೋತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1 ಕಪ್ ತೆಂಗಿನಕಾಯಿ, ಕಡಲೆಬೇಳೆ, ಗಸಗಸೆ ತಗೊಂಡಿದ್ದೀನಿ. ಇದನ್ನ ನುಣ್ಣಗೆ ರುಬ್ಕೊಂಡು ಹಾಕೊಳ್ಳಿ. ಮಸಾಲೆ ಜಾಸ್ತಿ ಗಟ್ಟಿ ಆಗಬಾರ್ದು. ಕನ್ಸಿಸ್ಟೆನ್ಸಿ ನೋಡಿ ಸಾಕಷ್ಟು ನೀರು ಸೇರಿಸ್ಕೊಳ್ಳಿ. ಇದು ಒಂದು ಕುದಿ ಬಂದ್ಮೇಲೆ ಮೊಟ್ಟೆ ಹಾಕೊಳ್ಳಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ 1 ವಿಷಲ್ ಬರೋದಕ್ಕೆ ಬಿಡಿ. ಈಗ ನಮ್ಮ ರುಚಿಯಾದ ನಾಟಿ ಕೋಳಿ ಸಾರು ರೆಡಿ.